ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟಿಂಗ್ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ಕೇಸ್ ಸ್ಟಡಿ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ 2 ಅಂಕದ ಪ್ರಮುಖ ಪ್ರಶ್ನೆಗಳು. ಇದರಲ್ಲೇನೆ ನಿಮಗೆ 7 ಪ್ರಶ್ನೆಗಳು ಪೇಪರ್ ಅಲ್ಲಿ ಬರುತ್ತೆ. ಮೊದಲನೇ ಪ್ರಶ್ನೆ, ಲೆಕ್ಕ ಪರಿಶೋಧನೆ ಎಂದರೇನು? ವಾಟ್ ಈಸ್ ಆಡಿಟಿಂಗ್? ಮಧ್ಯಂತರ ಲೆಕ್ಕ ಪರಿಶೋಧನೆ ಎಂದರೇನು? ವಾಟ್ ಈಸ್ ಇಂಟರ್ನಲ್ ಆಡಿಟಿಂಗ್? ನಿರಂತರ ಲೆಕ್ಕ ಪರಿಶೋಧನೆ ಎಂದರೇನು? ವಾಟ್ ಈಸ್ ಕಂಟಿನ್ಯೂಸ್ ಆಡಿಟಿಂಗ್? ಆಂತರಿಕ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆ ಎಂದರೇನು? ವಾಟ್ ಈಸ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಆಡಿಟಿಂಗ್? ಬರೆಯುವಾಗ ಸಂಭವಿಸುವ ತಪ್ಪುಗಳು ಎಂದರೇನು? ವಾಟ್ ಈಸ್ ಎರರ್ ಆಫ್ ಕಮಿಷನ್? ಬರೆಯದೆ ಬಿಟ್ಟಿರುವ ತಪ್ಪುಗಳು ಎಂದರೇನು? ವಾಟ್ ಈಸ್ ಎರರ್ ಆಫ್ ಒಮಿಷನ್? ತಾತ್ವಿಕ ತಪ್ಪುಗಳು ಎಂದರೇನು? ವಾಟ್ ಈಸ್ ಎರರ್ ಆಫ್ ಪ್ರಿನ್ಸಿಪಲ್? ದೈನಂದಿನ ತನಿಖೆ ಎಂದರೇನು? ವಾಟ್ ಈಸ್ ರುಟೀನ್ ಚೆಕಿಂಗ್? ಪುರಾವೆ ಪಾವತಿ ಎಂದರೇನು? ವಾಟ್ ಈಸ್ ವೋಚರ್? ದಸ್ತಾವೇಜುಕರಣ ಎಂದರೇನು? ವಾಟ್ ಈಸ್ ಡಾಕ್ಯುಮೆಂಟೇಶನ್? ಲೆಕ್ಕ ಪರಿಶೋಧನೆ ಗಣ್ಯತೆ ಎಂದರೇನು? ವಾಟ್ ಈಸ್ ಆಡಿಟ್ ಮಟೀರಿಯಲಿಟಿ? ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಎಂದರೇನು? ವಾಟ್ ಈಸ್ ಆಡಿಟ್ ಪ್ರೋಗ್ರಾಮ್? ಲೆಕ್ಕದ ಪ್ರಮಾಣ ಎಂದರೇನು? ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್? ಆಂತರಿಕ ನಿಯಂತ್ರಣ ಎಂದರೇನು? ವಾಟ್ ಈಸ್ ಇಂಟರ್ನಲ್ ಆಡಿಟ್? ಇದಿಷ್ಟಾದ್ಮೇಲೆ ವಿಸ್ತರಿಸಿರುತ್ತೆ. ವಿಸ್ತರಿಸಿ ACA, AAD, ICAI, SAP, EDP, IAASB, ICAI. ಇವಿಷ್ಟು ವಿಸ್ತರಿಸಿ ಕ್ವಶನ್. ಇವು 15ರಲ್ಲೇ ನಿಮ್ಗೆ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಇನ್ನು ಸೆಕೆಂಡು 5 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಕೇಳುವಂತ ಪ್ರಶ್ನೆಗಳು. ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಅಂಡ್ ಫೀಚರ್ಸ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯ ಉದ್ದೇಶ ಮತ್ತು ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಕ್ವಾಲಿಟೀಸ್ ಆಫ್ ಆಡಿಟರ್. ಲೆಕ್ಕ ಪರಿಶೋಧಕನ ಗುಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಎಲಿಮೆಂಟ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣದ ಮೂಲಾಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಸ್ಕೋಪ್ ಅಂಡ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣದ ವ್ಯಾಪ್ತಿ, ಅನುಕೂಲತೆ, ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಸ್ಕೋಪ್, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಆಡಿಟ್. ಆಂತರಿಕ ಲೆಕ್ಕ ಪರಿಶೋಧನೆ ವ್ಯಾಪ್ತಿ, ಅನುಕೂಲತೆ, ಅನಾನುಕೂಲತೆಯನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ವೋಚಿಂಗ್. ಪುರಾವೆ ಪಾವತಿಯ ಉದ್ದೇಶಗಳನ್ನು ತಿಳಿಸಿ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಆಡಿಟ್ ರಿಸ್ಕ್. ಲೆಕ್ಕ ಪರಿಶೋಧನೆ ಅಪಾಯದ ವಿಧಗಳನ್ನು ವಿವರಿಸಿರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಲೆಕ್ಕಶಾಸ್ತ್ರ ಮತ್ತು ಲೆಕ್ಕ ಪರಿಶೋಧನೆ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಡಿಟ್ ಅಂಡ್ ಅಜೂರೆನ್ಸ್. ಲೆಕ್ಕ ಪರಿಶೋಧನೆ ಮತ್ತು ಭರವಸೆ ನಡುವಿನ ವ್ಯತ್ಯಾಸ ತಿಳಿಸಿ. ಎಕ್ಸ್ಪ್ಲೇನ್ ಎಸೆನ್ಷಿಯಲ್ ಆಫ್ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟ್ ನ ಅಂದ್ರೆ ಲೆಕ್ಕ ಪರಿಶೋಧನಾ ವರದಿಯ ಅವಶ್ಯಕ ಅಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣದ ಉದ್ದೇಶಗಳನ್ನು ಮತ್ತು ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಆಡಿಟರ್. ಲೆಕ್ಕ ಪರಿಶೋಧಕನ ಕರ್ತವ್ಯ ಮತ್ತು ಹಕ್ಕುಗಳನ್ನು ತಿಳಿಸಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಆಡಿಟ್. ಆಂತರಿಕ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆ ನಡುವಿನ ವ್ಯತ್ಯಾಸ ತಿಳಿಸಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಡಿಟಿಂಗ್ ಅಂಡ್ ಇನ್ವೆಸ್ಟಿಗೇಟಿಂಗ್. ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ತನಿಖೆ ಇವುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಈ 14 ಪ್ರಶ್ನೆಯಲ್ಲಿ ನಿಮ್ಗೆ 10 ಪ್ರಶ್ನೆಗಳು, 5 ಮತ್ತು 10 ಅಂಕಕ್ಕೆ 5 ಪ್ರಶ್ನೆಗಳು ಬರುತ್ತೆ. ಒಂದು ಕೇಸ್ ಸ್ಟಡಿ 15ರಲ್ಲಿ. 15ನೇದು ಕೇಸ್ ಸ್ಟಡಿ. ಆಡಿಟ್ ರಿಪೋರ್ಟ್ 2 ರೀತಿ ಆಡಿಟ್ ರಿಪೋರ್ಟ್ ನೋಡ್ಕೋಬೇಕು, ಕ್ವಾಲಿಫೈಡ್, ಅನ್ಕ್ವಾಲಿಫೈಡ್. ಕರೆಕ್ಟ್ ಆಗಿ ಪ್ರಶ್ನೆ ಓದ್ಲಾರ್ದೇನೆ ಅವ್ರು ಕೇಳಿದ ಪ್ರಶ್ನೆಗೆ ಕ್ವಾಲಿಫೈಡ್ ಇದ್ದಲ್ಲಿ ಅನ್ಕ್ವಾಲಿಫೈಡ್ ಇದ್ದಲ್ಲಿ ಕ್ವಾಲಿಫೈಡ್ ಬಿಡಿಸಿದ್ರು ಕೂಡ ಪ್ರಾಬ್ಲಮ್ ರಾಂಗ್ ಆಗುತ್ತೆ, ಪೂರ್ತಿ 0 ಅಂಕಗಳೇ ಬೀಳುತ್ತೆ. ಸರಿಯಾಗಿ ಓದಿ ಕೇಸ್ ಸ್ಟಡಿ ಆನ್ಸರ್ನ ಬರೀಬೇಕಾಗುತ್ತೆ. ಕೆಳಗಡೆ ಕೊಟ್ಟಿರುವಂತಹ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ನಿಮಗೆ ಶೇರ್ ಮಾಡ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಸಿಗೋಣ.